ಹ್ಯಾಟ್ರಿಕ್ ಹೀರೋ ಎಂಎನ್ ಮೋರೆ ನೇತೃತ್ವ ತಂಡಕ್ಕೆ ಅಭೂತಪೂರ್ವ ಜನರ ಬೆಂಬಲ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಸುಪ್ರಸಿದ್ಧ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ 2026ರ ಚುನಾವಣೆಗೆ ಸ್ಪರ್ಧಿಸಿದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಹ್ಯಾಟ್ರಿಕ್ ಹೀರೋ ಎಂಎನ್ ಮೋರೆರವರ ತಂಡದ ನಿರ್ದೇಶಕರ ಸ್ಥಾನದ ಅಭ್ಯರ್ಥಿ ಯುವ ನಾಯಕ ವಿಜಯ್ ಭೋಸ್ಲೆರವರು ಅಪಾರ ಜನರ ಬೆಂಬಲದೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುವಾಗ ಮಹಿಳೆಯರು ಆರತಿ ಮಾಡಿದರು. ಹಾವೇರಿಪೇಟೆಯ ಹಿರಿಯರು ಸನ್ಮಾನಿಸಿ ಗೌರವಿಸಿದರು. ಈ ವೇದಿಕೆಯಲ್ಲಿ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪ್ರಕಾಶ್ ಖಾಡ್ಗೆ, ಹಿರಿಯ ಪತ್ರಕರ್ತ ಗಣೇಶ್ ಕದಂ, ಹಾವೇರಿಪೇಟೆಯ ಮರಾಠ ಸಮಾಜದ ಹಿರಿಯರು, ಮಹಿಳೆಯರು ಮತ್ತು ನೂರಾರು ಯುವಕರು ಮತಯಾಚನೆಯಲ್ಲಿ ಭಾಗವಹಿಸಿದ್ದರು. ಸಮಾಜ ಬಾಂಧವರೇ, ನಾವೆಲ್ಲ ಸಮಾಜದ ಚುನಾವಣಾ ಪ್ರಚಾರ ನಿಮಿತ್ತ ಇಲ್ಲಿ ಸೇರಿದ್ವಿ. ಈ ಒಂದು ಸಮಾಜ ಮುಂದುವರಿಬೇಕಾದ್ರೆ ಅದಕ್ಕೊಬ್ಬ ಸೂಕ್ತವಾದಂಥ ಅಭ್ಯರ್ಥಿ ಬೇಕು. ಆ ಅಭ್ಯರ್ಥಿ ಶಕ್ತಿಯುತವಾಗಿದ್ದರೆ ಸಮಾಜ ಖಂಡಿತವಾಗಿಯೂ ಮುಂದೆ ಬರ್ತದೆ ಅನ್ನುವಂಥ ವಿಚಾರ ಎಲ್ಲರದು. ಈ ಕಳೆದ 6 ವರ್ಷಗಳ ಅವಧಿಯಲ್ಲಿ ನಮ್ಮ ಮರಾಠ ಸಮಾಜವನ್ನು ಸಾಕಷ್ಟು ಬದಲಾವಣೆ ತರುವ ಮೂಲಕ ಒಂದು ಮಾದರಿ ಸಮಾಜವನ್ನಾಗಿ ಮಾಡುವ ಮೂಲಕ ಒಂದು ಶಿಕ್ಷಣ ಸಂಸ್ಥೆಗೆ ಮೆರಗನ್ನು ತಂದವರು ನಮ್ಮ ಎಂಎನ್ ಮೋರೆಯವರು. ಮುಂಚೆ ಭಾರತ ಸ್ಕೂಲ್ ಅಂದರೆ ಒಂಥರ ಅಲ್ಲಿ ಅಡ್ಮಿಷನ್ ತಗೋತಾ ಇದ್ದಾರೆ. ಪ್ರೈಮರಿ ಸ್ಕೂಲಿಂದ ಹಿಡಿದು PG ವರೆಗೂ ಎಲ್ಲ ಕೋರ್ಸ್ಗಳನ್ನು ಪ್ರಾರಂಭ ಮಾಡ್ಯಾರ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಚಾಲು ಮಾಡ್ಯಾರ, PUC ಸೈನ್ಸ್ ಮಾಡ್ಯಾರ, ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ PG ಸೆಂಟರ್ಸ್ ಚಾಲು ಮಾಡ್ಯಾರ. ಈ ಮುಂದೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ವಿದ್ಯಾರ್ಥಿಗಳು ಪಾಸಾಗಿ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಪಡೆಯಬೇಕು, ಒಳ್ಳೆಯ ಹೆಸರು ಪಡೆಯಬೇಕು ಅನ್ನೋ ಉದ್ದೇಶದಿಂದ ಎಲ್ಲ KAS IAS ತರಬೇತಿ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡುವ ವಿಚಾರ ಹೊಂದಿದ್ದಾರೆ. ಮುಂಚೆ ಅತ್ಯಂತ ಕಡಿಮೆ ಸ್ಥಳಾವಕಾಶ ವಿದ್ಯಾರ್ಥಿಗಳಿಗಿತ್ತು. ಈಗ ಸ್ಕೂಲ್ನಲ್ಲಿ ಸಾಕಷ್ಟು ಹೊಸ ಬಿಲ್ಡಿಂಗನ್ನು ಕಟ್ಟುವ ಮೂಲಕ ಸಾಕಷ್ಟು ಸ್ಥಳಾವಕಾಶವನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳು ಓದುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸ್ಯಾರೆ. ಮೊನ್ನೆ ಆಡಳಿತ ಮಂಡಳಿ ಕಟ್ಟಡವನ್ನು ಅವರು ಉದ್ಘಾಟನೆ ಮಾಡಿದರು. ಈಗ ಅಂಬಾರಾಯ್ ಗಾರ್ಡನ್ ಹತ್ರ 14 ಗುಂಟೆ ಜಾಗೆಯನ್ನು ನಮ್ಮ ಎಂಎನ್ ಮೋರೆಯವರ ಪ್ರಯತ್ನದಿಂದ ಈ ಸಮಾಜಕ್ಕೆ ತಗೊಂಡಾರ. ಅಲ್ಲಿ ನಮ್ಮ 14 ಗುಂಟೆ ಜಾಗೆಯನ್ನು ಎಷ್ಟು ಕಡಿಮೆ ಇದ್ರೊಳಗೆ ತಗೊಂಡಾರ ಅಂತಂದ್ರೆ ಅದರದ್ದು 1 ಕೋಟಿ ಚಿಲ್ಲರ ಅದರ ಬೆಲೆ ಬಾಳುವ 1 ಕೋಟಿ 15 ಲಕ್ಷ ಅದರ ಬೆಲೆ ಇತ್ತು ಸರ್ಕಾರದ ವ್ಯಾಲ್ಯೂ ಪ್ರಕಾರ. ಅದನ್ನು ಇವರು ಬರೀ 11 ಲಕ್ಷಕ್ಕೆ ನಮ್ಮ ಸರ್ಕಾರದಿಂದ ಅನುಮೋದನೆ ಮಾಡ್ಕೊಂಡು ಅದರ ಇವತ್ತು ಬೆಲೆ ಅಂದರೆ 5 ಕೋಟಿ ಆಗ್ತದೆ. ಆ ಬೆಲೆ ಅಂಥ ಒಂದು ಮೌಲ್ಯವನ್ನು ನಮ್ಮ ಸಮಾಜಕ್ಕೆ ಕಾಣಿಕೆಯಾಗಿ ನೀಡ್ಯಾರ. ಇನ್ನೂ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಾರ. ಎಲ್ಲ ಯೋಜನೆಗಳಿಗೆ ಕಾರಣೀಭೂತರು ನಮ್ಮ ಎಂಎನ್ ಮೋರೆಯವರು. ನಮ್ಮ ಸಮಾಜ ಮುಂದೆ ಬರಬೇಕಂದ್ರೆ ಎಲ್ಲ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಮ್ಮ ಜನಾಂಗ ಬೆಳಿಬೇಕಂದ್ರೆ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆ ಬೆಳಿಬೇಕು. ಆ ಶಿಕ್ಷಣ ಸಂಸ್ಥೆ ಬೆಳಿಬೇಕಂದ್ರೆ ಎಂಎನ್ ಮೋರೆಯವರಂಥ ನೇತೃತ್ವ ಬೇಕು. ಅವರಲ್ಲಿ ಆ ಶಕ್ತಿ ಇದೆ, ಅದನ್ನು ಬೆಳೆಸ್ತಾರೆ. ಈಗ ಮೊನ್ನೆ ಸಾಕಷ್ಟು ಅನುದಾನವನ್ನು ಸಹ ಅವರು ತಂದರು. ಎಲ್ಲ MLAಗಳ ಹತ್ರ, MLC ಸಚಿವರ ಹತ್ರ ಹೋಗಿ ನಾವು ನೀವು ಯಾರಾದ್ರೂ ಹೋದರೆ ನಮ್ಗೆ ಶೈಕ್ಷಣಿಕವಾಗಿ ಎಲ್ಲ ನಮ್ಮ ಹುಡುಗರು ಬೆಳಿಬೇಕಂದ್ರೆ ಇವತ್ತು ನಾವು ಸಮಾಜವನ್ನು ಬೆಳೆಸಬೇಕು. ಆ ಸಮಾಜವನ್ನು ಬೆಳೆಸ್ಬೇಕಂದ್ರೆ ಶ್ರೀಮಾನ್ ಮೋರೆಯವರಂಥ ಸಾರಥ್ಯ ಅಲ್ಲಿ ಬೇಕು. ಆ ಸಾರಥ್ಯ ನಾವು ಬೇಕಂದ್ರೆ ನಾಳೆ 5ನೇ ತಾರೀಕಿಗೆ ಚುನಾವಣೆ ನಡೀತದೆ. ಅವತ್ತು ಸೂರ್ಯನ ಗುರುತಿಗೆ ನಿಮ್ಮ 15 ಮತಗಳನ್ನು ಹಾಕಬೇಕು. ಮತಗಳನ್ನು ಹಾಕ್ಲಿಕ್ಕೆ ಬರುವಾಗ ನೀವೆಲ್ಲರೂ ದಯವಿಟ್ಟು ನಿಮ್ಮ ID ಕಾರ್ಡ್ಗಳನ್ನು ತರಬೇಕು. ID ಕಾರ್ಡ್ ತಂದು ಅಲ್ಲಿ ಮತ ಚಲಾವಣೆ ಮಾಡಿ ನಮ್ಮ ಮೋರೆಯನ್ನು ಆರಿಸಿ ತರುವ ಮೂಲಕ ಈ ಸಮಾಜಕ್ಕೆ ಹೊಸ ಬೆಳಕು ತರಬೇಕು. ಈ ಉದಯಿಸುತ್ತಿರುವ ಸೂರ್ಯನ ಮೂಲಕ ಈ ನಮ್ಮ ಸಮಾಜಕ್ಕೆ ಮತ್ತೊಂದು ಹೊಸ ಬೆಳಕಾಗಲಿ, ಹೊಸ ಶೋಭೆ ತರಲಿ, ಒಂದು ಶಕ್ತಿಯಾಗಿ ಮೋರೆಯವರು ನಿಲ್ಲಲಿ ಅನ್ನುವಂಥ ಮಾತನ್ನು ಹೇಳ್ತಾ ಎಂಎನ್ ಮೋರೆಯವರ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತ ಗಣೇಶ್ ಕದಂ ಅವರು ಹೇಳಿದರು. ಅದನ್ನು ಅಭಿವೃದ್ಧಿ ನೋಡಿಕೊಂಡು ಅವರು ಹೆಚ್ಚಿನ, ಯಾಕಂದರೆ ನಾವು ಬಹಳ ಸಮಯ ಸಂಪರ್ಕದ ಅವರು ಏನೇ ಇದ್ದರೂ ಇಲ್ಲಿ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಬಹಳ ಮುಂದಿದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಮರಾಠ ಬಾಂಧವರು ಅವರಿಗೆ ಎಲ್ಲ 15 ಓಟುಗಳನ್ನು ನೀಡಿ ಅವರು ದೇವೇರಿಯಾಗಿ ಜಯಗಳಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಅದರ ಜೊತೆಯಲ್ಲೇ
ನಾವು ಏನು ಸುಮ್ಮನೆ ಒಂದು ಜಾತ್ರೆ ಸಂಬಂಧ ಒಂದು ಹೋಗಿದ್ವಿ, ಅದು 5 ರೂಪಾಯಿ ನಮ್ಮ ತೊಗೊಂಡ್ರೆ ಒಂದು 2.5 ಲಕ್ಷ ರೂಪಾಯಿ ಅಂತ ಕಾಲೇಜ್ ಕೊಟ್ಟು ನಿಜವಾಗಿ ಸಮಾಜದ ಜೊತೆಯಲ್ಲೇ ಸಾರ್ವಜನಿಕ ಸೇವೆಗಳು ತಮ್ಮನ್ನೇ ತಾವು ತೊಡಗಿಸ್ಕೊಂಡ್ರು. ಅಂಥವ್ರನ್ನು ಸಮಾಜದಲ್ಲಿ ಒಂದು ಬೆಳವಣಿಗೆಗೆ ಒಳ್ಳೆಯ ವಾತಾವರಣ ಬರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಅದ್ರ ಜೊತೆಲೇ ಕದಮರು ಇನ್ನೊಂದೇನೋ ಬಿಟ್ಟರು ಅಂತ ನನಗೆ ಅನಿಸ್ತದೆ. ITI ಕಾಲೇಜನ್ನು ತಂದರು. ನಿಜವಾಗಿ ಹೇಳ್ಬೇಕಾದ್ರೆ ಭಾಳ ಇಂಪಾರ್ಟೆಂಟ್. ITI ಕಾಲೇಜ್ ಅಂದರೆ ಬಡವರಿಗೆ ಬರುವಂಥ ಉದ್ಯೋಗ ಯಾವುದೇ ಇದ್ರೂ ಕಲ್ಪಿಸ್ಕೊಡ್ಲಿಕ್ಕೆ, ಅಂದರೆ ಸಮಾಜ ಬಾಂಧವರಿಗೆ ಎಷ್ಟು ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಎಲ್ಲ ಈ ಎಜುಕೇಷನ್ ಸೆಂಟರ್ ಅಂತಂದರೆ ನರ್ಸರಿಯಿಂದ ಹಿಡಿದ PG ಮಟ್ಟನೂ ಅವರು ಎಲ್ಲ ಸ್ಕೂಲ್ಗಳನ್ನು ತಂದಿದ್ದಾರೆ. ಅದ್ರ ಜೊತೆಲಿ ಸ್ಪೆಷಲಾಗಿ ಸೈನ್ಸ್ ಅಂದರೆ ಇಟ್ಸ್ ನಾಟ್ ಎ ಈಸಿ ಜೋಕ್. ಯಾಕಂದರೆ ಸೈನ್ಸ್ ಬೇಕಾದ್ರೆ ಒಳ್ಳೆ ಸ್ಟಾಪ್ ಬೇಕು. ಆಮ್ಯಾಗೆ ಈಗಾಗಲೇ ಗಣೇಶ್ ಹೇಳಿದಂಗೆ ಮೊದಲೇ ಭಾರತ ಸ್ಕೂಲ್ ಹೋಗ್ಬೇಕಾದ್ರೆ ಇಂಥವರೆಲ್ಲರೂ ಹೋಗ್ತಿದ್ರು. ಯಾಕಂದ್ರೆ ನಮ್ಮ LD ಭೋಸ್ಲೆಯವ್ರು ಇದ್ದಾಗ ನಾನು ಭಾಳ ಸಮಾಜದಾಗ ಅಲ್ಲೇ ಇರ್ತಿದ್ದೆ ಅವ್ರ ಜೊತೆಲೆ. ಇಂಥ ಹೋಗಿ ಬಂದು ಅಡ್ಮಿಷನ್ ಮಾಡಿಸ್ಕೊಬೇಕಾದ್ರೆ ಬಾ ನೀ ಬಾ ಅಂದರೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ಹಂಗಿಲ್ಲ. ಗಣೇಶ್ ಕರ್ಮವ್ರು ಹೇಳಿದಾಗೆ ಅಲ್ಲಿ ಈಗ ತೊಗೋಬೇಕಂದ್ರೆ ಮೆರಿಟ್ನ ತೊಗೊತಾರೆ. ಎಷ್ಟೋ ಸಲ ಇನ್ಫ್ಲೂಯೆನ್ಸ್ ಬರ್ತಾವೆ, ನಮ್ಮ ಹುಡುಗನ ತೋರಿ ಅಂದರೆ ಅರ್ಥ ಏನಂದರೆ ಒಳ್ಳೆ ಸ್ಟಾಪು, ಒಳ್ಳೆ ಅಡ್ಮಿನಿಸ್ಟ್ರೇಷನ್, ಎಲ್ಲ ಒಳ್ಳೆ ಟೀಚರ್ ಕರ್ಕೊಂಡ್ಬಂದಾಗ ಅಂಥ ಒಬ್ಬ ವ್ಯಕ್ತಿ ಈ 15 ಮಂದಿ ಅದ್ರ ಜೊತೆಲೇ ನಮ್ಮ ಪ್ರಕಾಶ್ ಗಾಡ್ಗೆಯವರು ಉಪಾಧ್ಯಕ್ಷರು, ಕಾರ್ಪೊರೇಟ್ರು, ಖರೆ ನಾಮಿನೇಟೆಡು, ಅವರು ಭಾಳ ಸೋಷಿಯಲ್ ವರ್ಕರು. ಅದು ಅವರು ಕೊಡುಗೆ ದಾನಿಗಳು ಇದ್ದಂಗೆ. ಅಂದರೆ ಅವರು ಅಂಥವರು ಈ ಮೋರೆಯವರು ಕೂಡ ಸಾಥ್ ಅದಾರ ಮೇಲೆ ಒಂದು ಒಳ್ಳೆಯದಾಗ್ತದೆ. ಮತ್ತು ಈ ಟೀಮು ಎಲ್ಲ ರೀತಿಯಿಂದ ಸದೃಢ ಆಗಿದೆ. ಜೊತೆಯಲ್ಲಿ ಯಂಗ್ಸ್ಟರ್ಸು ಅದಾರೆ ಈ ಸಲ, ಆಮ್ಯಾಗ ಸೀನಿಯರ್ ಮಂದಿನೂ ಅದಾರೆ. ಅಂದರೆ ಈ ಸಮಾಜ ಇನ್ನೂ ಎಷ್ಟು ಮುಂದೂಡಿ ಹೋಗಲಿಕ್ಕೆ ಒಂದು ಬಹಳ ಒಳ್ಳೆಯ ಇದು ಸುಸಂಧಿ ಅಂತೇಳಿ ಈ ಸಂದರ್ಭ ಹೇಳ್ತೇನೆ. ಮತ್ತೆ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿ ಅವರೆಲ್ಲ ಗ್ರೂಪಿನ 15 ಮಂದಿ ಸದಸ್ಯರಿಗೂ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸ್ತಿರ್ಬೇಕಂತೇಳಿ ಮತ್ತೊಮ್ಮೆ ಎಲ್ಲ ಮರಾಠಿ ಸಮಾಜ ಬಾಂಧವರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ. ಜೈ ಹಿಂದ್, ಜೈ ಕನ್ನಡ. ಏನಿಲ್ಲ, ನೀವೆಲ್ಲರೂ ಕೂಡ ದೊಡ್ಡ ಮಾಡ್ತಾ ಇದ್ದೀರಿ. ಮೊದಲೇ ನಮಗೆಲ್ಲರಿಗೂ ಧನ್ಯವಾದಗಳು. ಬರೀ ಎಲ್ಲರೂ ನನ್ನ ಹೊಗಳ್ತೀರಿ. ನನ್ನ ಕೈಲಿ ಆಗೋದು ದೇವರಿಗೆ ಸೇವೆ ಮಾಡೋಕ್ಕೆ ನನ್ನ ಕಳ್ಸ್ಯಾನ ಅಂತ ಮರಾಠ ಸಮಾಜಕ್ಕೆ ನನ್ನ ಉದ್ದೇಶ. ಯಾಕಂದ್ರೆ 2072, 73, 74 ಅಲ್ಲಿ ಸ್ಟೂಡೆಂಟ್ ರೀ. ಅಂದ್ರೆ ಹಂಚಿನ ತಾಡ್ದಾಗ ಇದು ಕಲಿತಿದ್ವಿ. ಮಳೆ ಬಂದ್ರೆ ಸೋರ್ತಿತ್ತು. ಎಲ್ಲ ವಿಚಾರ ಮಾಡಿ ನಾವು ಅನಿವಾರ್ಯ ಕಾರಣದಿಂದ ದಾಳ ಬಿಟ್ಟು ಹೋಗ್ಬೇಕಾಗ್ತದೆ. ದಾಳ ಬಿಟ್ಟು ಹೋದ್ವಿ. ಒಂದು 92 ಮತ್ತು ದಾಳಪುರ ಅಂತ ಇದು ಬಂದ್ವಿ. ಮತ್ತು 2010ರಲ್ಲಿ ಸಂತೋಷ್ ದಾಳ್ ಅವ್ರ ಹತ್ರ ನಮ್ಮ ಸಮಾಜದವ್ರು ಎಲ್ಲ ಬಂದು ಇಲ್ಲ ನೀವು ಸ್ವಲ್ಪ ಸಮಾಜದ ಬಗ್ಗೆ ಕಾಳಜಿ ತೋರಿ ಅಂದ್ಕೊಳ್ಳಿ ಆಯ್ತು ಅಂತ ಹೇಳಿದ್ರು ಅವ್ರೆ. ಆ ಪ್ರಕಾರ ನನ್ನ ಮುಂದೆ ಮಾಡಿದರು. ಇಲ್ಲಪ್ಪ ನೀವು ಹೋಗೋ ಸಮಾಜ ಕೆಲಸ ಮಾಡಬೇಕು. ನಮಗೂ ಸಾಕಷ್ಟು ಕೆಲಸ ರೀ. ನಮ್ದು ಇನ್ನೂ ಉದ್ಯೋಗ ಭಾಳ ಮಂದಿಗೆ ಗೊತ್ತಿಲ್ಲ. ನಾನು ಭಾಳ ಉದ್ಯೋಗವ ಆದರೂ ಇಲ್ಲಿ ಹೇಳೋದು ಬೇಡ, ನಾನು ದೊಡ್ಡಸಿಕೆ ಮಾಡ್ಕೊಂಡಂಗಾಗುತ್ತೆ. ಏನಂತಾರೆ ಅವರು ಸೇವೆ ಮಾಡ್ಕೋ ಸಮಾಜ ಅಂದ್ಕೊಳ್ಳಿ ಆಯ್ತು ಅಂತ 2010 11ರಾಗ ನೀವೆಲ್ಲರೂ ಕೂಡ ನಮ್ಮ ಪ್ರಚಂಡ ಬಹುಮತದಿಂದ ಆರಿಸಿ ಕಳಿಸಿದ ಪ್ರಕಾರ ನಾವು ಅವಾಗ ದುಡ್ಡು ಕೊಡ್ತೇವೆ ಅಂದರೆ ದುಡ್ಡು ಕೊಟ್ಟೆ. ಬಿಲ್ಡಿಂಗ್ ಕಟ್ಟಿಸೋದು ಬಿಲ್ಡಿಂಗು ಕಟ್ಟಿಸಿದ್ವಿ. ಕಟ್ಟಿಸಿ ಮಾಡಿದ್ಮ್ಯಾಗ ಕೆಲವು ಅಪರಾಧಗಳು ಇರೋ ಸಮಾಜದಾಗ ಅಂದಾಗ ಪೇರು ಇರುತ್ತಾರೆ. ಅವರು ನನಗೂ ನಾವೊಂದೊಂದು ಇರೋದು ಅದೆಲ್ಲ ಈಗ ಬೇಡ. ಆಮೇಲೆ ನೀವು ಇಲ್ಲಿ 2.5 ಲಕ್ಷ ಕೊಟ್ಟರೆ ನಾನು ದೇವಿ ಸೇವೆ ಮಾಡೋಕೆ ಕೊಟ್ಟಾನೆ. ನನ್ನ ಇದ್ರ ಸಂಬಂಧ ಕೊಟ್ಟಿಲ್ಲ. ತಾವೆಲ್ಲ ಹಿರಿಯರಿಗೆ ನೀವೆಲ್ಲರೂ ಅಷ್ಟೇ 20-25 ಮಂದಿ ಬಂದಿರಿ ಇವತ್ತು. ನಿಮಗೆಲ್ಲ ಒಂದು ನನ್ನ ಸಂಬಂಧ ಅಲ್ಲಿ ಮಟ್ಟ ಬಂದಿದ್ದಕ್ಕಾಗಿ ದೇವಿ ಸೇವೆ ಮಾಡೋದು ಅಂತ ತಿಳ್ಕೊಂಡು ನಾನು ನಿಮಗೆ ಸೇವೆ ಮಾಡೋಕ್ಕಂತೇಳಿ ದೇಣಿಗೆ ಕೊಟ್ಟಿದ್ದೇನೆ ಅಷ್ಟೇ. ಬೇರೆ ಏನೂ ಉದ್ದೇಶ ಇಲ್ಲ. ಈಗ ಇನ್ನೊಂದು ಉದ್ದೇಶ ಇಟ್ಕೊಂಡು ನಾವು ಯಾಕೆ ಇಲೆಕ್ಷನಿಗೆ ಬಂದೇವೆ ಅಂತ ಹೇಳ್ತೇನೆ ನಿಮಗೆ. ITI ಕಾಲೇಜು ಹಾಸ್ಟೆಲು 14 ಗುಂಟೆ ಜಾಗ ಕೊಟ್ಟಾರ. ಈಗ ಆಲ್ರೆಡಿ ಎಲ್ಲರೂ ತಮಗೆ ಹೇಳಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಉದ್ದೇಶ ಇದೆ, B.Ed ಕಾಲೇಜ್ ಮಾಡೋದು. ಯಾಕಂದ್ರೆ B.Ed ಕಾಲೇಜ್ ನಮ್ಮ ಹೆಣ್ಮಕ್ಳು ಯಾರು MA ಮಾಡಿದ್ಮೇಲೆ B.Ed ಮಾಡಿಕೊಂಡ್ರೆ ಅವ್ರಿಗೆ ಸುಮಾರು ಇಲ್ಲ ಅಂದರೂ 50-60 ಸಾವಿರ ರೂಪಾಯಿ ಪಗಾರ ಸಿಗುತ್ತೆ. ITI ಮುಗಿಸಿದ್ರೆ 20 ಸಾವಿರ ರೂಪಾಯಿ ಪಗಾರ ಸಿಗುತ್ತೆ. ಆ ಉದ್ದೇಶ ಇಟ್ಕೊಂಡು ITI B.Ed ಮತ್ತು ಮುಂದಿನ ದಿನಗಳಲ್ಲಿ ಸಂತೋಷ್ ಲಾಡ್ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರು ನಮಗೆ ಜಾಗ ಕೊಡಿಸೋದಂದ್ರೆ 1,25,00,000 ನಮಗೆ ದೇಣಿಗೆ ಕೊಟ್ಟಿದ್ದಾರೆ. ಇವರು ವಾದ ಮಾಡಿದ್ದಾರೆ. ಅದಾಗ ನಮ್ಮ ಸತೀಶ್ ಜಾರಕಿಹೊಳಿ ನಮಗೆ ಸುಮಾರು 35 ವರ್ಷದಿಂದ ಅವ್ರ ಜೋಡಿ ಒಡನಾಟ ಇದೆ. ಮೊದಲು ಅವ್ರ ಬಿಸ್ನೆಸ್ ಎಲ್ಲ ನಾನು ಕೊಟ್ಟಿದ್ದೆ. ಈಗ ನಾವು ಒಳ್ಳೆ ತನಕ ನಮ್ಮ ಕೈಯಾಗ ಅವ್ರಿಗೆಲ್ಲ ಕ್ಯಾಶಿನ ವ್ಯವಹಾರೆಲ್ಲ ನನಗೆ ಕೊಟ್ಟಿದ್ದರು. ಆ ಪ್ರಕಾರ ಅವ್ರ ಜೊತೆ ನಡ್ಕೊಂಡಿದ್ದಕ್ಕೆ ಮನೆ ಹೋಗಿ ಎಷ್ಟೋ ಜನ ಸಮಾಜದವ್ರು 15 ಮಂದಿ ಹೋಗಿ ಕೇಳ್ಕಡೆ
ಆಯಿತು ಕೊಡು, ಒಂದು 50 ಲಕ್ಷ ಕೊಡ್ರಿ ಅಂತ ಹೇಳಿದೆ. ನೋಡ್ಕೊಂಡು ನಾನು ನಂದು ಅಂದರೆ ಈಗ ಚೇಂಜ್ ಆಗೋದಿತ್ತಲ್ಲ, ಚೇಂಜ್ ಆದಾಗ ಎಷ್ಟು ಆಕತ್ತೆ ನಾವು ಮಾಡಿ ಅಂದರೆ 50 ಲಕ್ಷನ ಕೊಡಿ ಅಂತ ಹೇಳಿದ್ದೀನಿ. ಮೋಸ್ಟ್ಲಿ ಒಪ್ಕೊಂಡಂಗೆ ಆಗಿದೆ ಅವರು. ಅವರೊಂದು 50 ಲಕ್ಷ, ಸಂತೋಷ್ ಲಾಡ್ 125, ಒಟ್ಟು 2,90,000 ರೂಪಾಯಿ ನಾವು 2,90,00,000 ಎಸ್ಟಿಮೇಟ್ ಮಾಡಿದ್ದೀವಿ. ಅವರ ಅರವಿಂದ್ ಬೆಲ್ಲದವರು 50 ಲಕ್ಷ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಒಪ್ಕೊಂಡವರು, ಹೊರಟೆ ಸಾಹೇಬ್ರು ಒಪ್ಕೊಂಡವ್ರು, ಜಕ್ಕಪ್ಪನವ್ರು ಆಲ್ರೆಡಿ 10 ಲಕ್ಷ ಚೆಕ್ ಕೊಟ್ಟಿದ್ದಾರೆ. ಮತ್ತು ನಮ್ಮ 4 ಮಂದಿ ಕಾರ್ಪೊರೇಟ್ರುಗಳು 40 ಲಕ್ಷ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಅಮೌಂಟ್ 2,90,00,000 ಸಮಾಜಕ್ಕೆ ಭಾರ ಆಗ್ಲಂಗೆ ಹೊರಗಡೆ ಮಾಡೋಣ ಅಂತ ಉದ್ದೇಶ ಇಟ್ಕೊಂಡ ನಾವಲ್ಲಿ ಇಲೆಕ್ಷನ್ಗೆ ಬಂದೇವೆ. ಆ ಪ್ರಕಾರ ತಾವೆಲ್ಲರೂ ನಮಗೆ ಆಶೀರ್ವಾದ ಮಾಡಿ ಇನ್ನೂ ಒಂದು 10 ಎಕರೆ ಜಾಗ, 10 ಎಕರೆ ಜಾಗ ಸುಮಾರು ಒಂದು 10-15 ಕಿಲೋಮೀಟ್ರ್, 15-20 ಕಿಲೋಮೀಟ್ರ್ ದೂರ ಇದ್ದರೂ ನೋಡಿ ನೀವೆಲ್ಲರೂ ಅಡ್ಡಾಡ್ತಿರ್ತೀರಿ. ನಮಗೆ ಅಷ್ಟು ಅಡ್ಡಾಡೋಕೆ ಆಗಿಲ್ಲ. ಭಾಳ ರೇಟ್ನಾಗೆಲ್ಲ ಕಡಿಮೆ ರೇಟ್ನಾಗ ಕೊಡಿಸಿದ್ದಾರೆ. ಅಲ್ಲೇ ಸಂತೋಷ್ ಲಾಡ್ ಅವರು ವಾದ ಮಾಡಿದ್ದಾರೆ, ಮರಾಠ ಸಮಾಜಕ್ಕೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡೋನು, 10 ಎಕರೆ ಜಾಗ ತಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಎಲ್ಲರೂ ಜಾಗ ಇದು 15 ಕಿಲೋಮೀಟ್ರ್ ದೂರ ಇರಲಿ, ಯಾಕಂದ್ರೆ ಬಸ್ಸಿನ ಅನುಕೂಲ ಇರ್ತೈತಿ, ಮುಂದೆಲ್ಲ ಮಾಡೋಕೆ ಬರ್ತೈತಿ. ಅದಕ್ಕೆ ನನಗೊಂದು ಇದೊಂದು ಸಲ ನೀವು ಆರಿಸ್ಕೊಟ್ರೆ ಇವೆಲ್ಲ ಕೆಲಸ ಮಾಡಿ ತಮಗೆ ಅರ್ಪಿಸ್ತಾನೆ ಅಂತಾರೆ, ಸಮಾಜಕ್ಕೆ ಕೊಡುಗೆ ಕೊಡ್ತೇವೆ ಅಂತೇಳಿ ನನ್ನ ಕೈಲಾದಷ್ಟು ಮಾಡ್ತೇನೆ ಅಂತೇಳಿ ತಮಗೆ ಆಶ್ವಾಸನೆ ಕೊಡ್ತಾನೆ. ಎಲ್ಲರೂ 5ನೇ ತಾರೀಕಿಗೆ ಸೂರ್ಯನ ಗುರುತಿಗೆ 15 ಓಟು, ಒಬ್ಬರಿಗೆ 15 ಓಟು ಸೂರ್ಯನ ಗುರುತಿಗೆ ಕೊಟ್ಟೆ. ನಮ್ಮನ್ನೆಲ್ಲ ಪ್ರಚಂಡ ಬಹುಮತ ಆರಿಸಿ ತರಿಸಿರೋದು ಇವೆಲ್ಲ ತಾವು ಕುಡಿದು ನೋಡಿದ್ರೆ. ಮೊದಲೇ ಮಾತು ಲಕ್ಷಣ ಅಂದ್ರೆ ಫಸ್ಟ್ ಹೆಣ್ಮಕ್ಳು ಇರ್ಬೇಕಂತ ಫಂಕ್ಷನ್ದಾಗ ಸರಿಯಾದ ಅದು ಲಕ್ಷಣ ಏನಂತಾರೆ, ಶುಭ ಲಕ್ಷಣ ಅಂತ. ಆ ಬಂದು ನಮ್ಮ ತಾಯಂದಿರು ಅತ್ತಂಗಿಯರೆಲ್ಲ ಬಂದು ನಮ್ಮ ಶುಭ ಸೂಚನೆ ತೋರಿಸಿದಾರೆ. ಅವರಿಗೆಲ್ಲ ವಂದನೆಗಳು ಅರ್ಪಿಸಿ 12 ಮಾತಾಡೋ ಮುಗಿಸ್ತೇನೆ. ಧನ್ಯವಾದ.